ಮಾತನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. ಈ ಸೀರಿಯಲ್ಲು ಮನೆ ಮನೆಗೆ ಹೋಗ್ಬೇಕು, ಮನಸ್ಸಿಗೆ ಹೋಗ್ಬೇಕು. ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡ್ಬೇಕು. ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅವಿನಾಶ್ ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ, ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ. ಇವತ್ತಿಂದಲ್ಲ, ಸುಧೀರ್ ಅವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ. ಸೊ ಈ ಸೀರಿಯಲ್ಲು ತುಂಬಾ ಯಶಸ್ವಿ ಕಾಣ್ಲಿ. ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ, ನಾನು ಈ ರಂಗಕ್ಕೆ ಹೊಸಬಳು, ಆದ್ರೂ ಏನೋ ನೋವು ಮಾಡ್ಕೊಳ್ಳದೆ, ಬೇಜಾರ ಮಾಡ್ಕೊಳ್ಳದೆ, ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ, ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ. ಸೊ ಅವರನ್ನ ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ. ಆಮೇಲೆ ನಾವು ಕಲಾವಿದ್ರು ನಮ್ಮನ್ನ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು. ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದ್ರು ಮಾತ್ರ, ಅವ್ರ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟರ್ ಸಂಬಂಧಪಟ್ಟಿದ್ದು. ಅದನ್ನ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನಮಗ್ ಖುಷಿ. ನಮ್ಗೆ ಒಂದೊಂದ್ಸರಿ ನೆಗಡಿ ಆಗಿರುತ್ತೆ, ಆದ್ರೂ ಓಡೋಗಿರ್ತೀವಿ. ಒಂದೊಂದ್ಸರಿ ಜ್ವರ ಮೈಯಲ್ಲಿ ಇರುತ್ತೆ, ಆದ್ರೂ ಓಡೋಗಿರ್ತೀವಿ. ಯಾಕಂದ್ರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ. ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟರ್ ಮಾತ್ರ ಸಂಬಂಧ ಇರುತ್ತೆ. ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಮರ ಇದ್ರೆ ಫಲ ತಿನ್ಬೋದು, ಮರನೇ ಕಡ್ದಾಕಿದ್ರೆ ಫಲ ತಿನ್ನಕ್ಕಾಗಲ್ಲ. ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ, ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ. ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್.